ಸ್ನೇಹಿತರೆ, ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, 2-3 ದಿನಗಳಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಶಿವಾನಂದ್ ನೀಲಣ್ಣನವರು ಏನು ಫೇಮಸ್ ಆಗಿದ್ರು, ಅವರ ಒಂದು ಬೆಳಗಾವಿನಲ್ಲಿ ಅವರ ಶಿವಂ ಅಸೋಸಿಯೇಟ್ಸ್ ಏನಿತ್ತು ಅದರ ಮೇಲೆ ಬೆಳಗಾವಿ DC ಮತ್ತೆ ಅವರ ಆಯುಕ್ತರು ಸೇರಿ ಏನು ರೈಡ್ ಮಾಡಿದ್ರು. ಇವರು 35,000 ಜನರಿಂದ ಹತ್ತತ್ರ 4,500 ಕೋಟಿ ಹೂಡಿಕೆಯನ್ನು ಮಾಡಿ ಮನಿ ಡಬ್ಲಿಂಗ್ ಮತ್ತೆ 36% ಬಡ್ಡಿ ಸಮೇತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಂಚನೆ ರೂಪಿಸಿದ ಒಂದು ಆಕ್ಟ್ ನಲ್ಲಿ ಈಗ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು RBI ಗೈಡ್ ಲೈನ್ಸ್ ಸಹಿತ ಫಾಲೋ ಮಾಡಿಲ್ಲ. ಅಸಲಿಗೆ ಶಿವಾನಂದ್ ನೀಲಣ್ಣ ಅವರ ಹಿನ್ನೆಲೆ ಏನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಿನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. ಸ್ನೇಹಿತರೆ, ಶಿವಾನಂದ್ ನೀಲಣ್ಣನವರು 2016ರಲ್ಲಿ ಶಿವಂ ಅಸೋಸಿಯೇಟ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ಗೆ ಹಣ ಹೂಡಿಕೆ ಮಾಡೋದು, ಹಾಗೆ ಮನಿ ಡಬ್ಲಿಂಗ್ 36% ಏನು ಇಂಟ್ರೆಸ್ಟ್ ಹಾಕೊಡ್ತೀವಿ ಅಂತ ಹೇಳಿ ಜನರಿಗೆ, ಯಾರು ರಿಟೈರ್ಡ್ ಆದಂತ ಆರ್ಮಿ ವ್ಯಕ್ತಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಮೋಸ ಮಾಡಿರುವುದು. ಈಗ ಬೆಳಗಾವಿ DC ಮೊಹಮ್ಮದ್ ರೋಷನ್ ಅವರ ಸೂಚನೆ ಮೇರೆಗೆ ಏನು ಸಹಾಯಕ ಆಯುಕ್ತರು ಏನಿದ್ದಾರೆ ಶ್ರವಣ್ ಕುಮಾರ್ ಅವರು ಶಿವಬಸವನಗರದಲ್ಲಿ ಇರ್ತಕ್ಕಂತ ಶಿವಾನಂದ ನೀಲಣ್ಣನವರಿಗೆ ಸೇರಿದಂತಹ ಕಚೇರಿಗಳಿಗೆ, 2 ಕಚೇರಿಗಳಿಗೂ ರೈಡ್ ಮಾಡಿ ಅಲ್ಲಿರ್ತಕ್ಕಂತ ಎವಿಡೆನ್ಸ್, ಲ್ಯಾಪ್ಟಾಪ್, ಡಾಕ್ಯುಮೆಂಟ್ ಗಳನ್ನ ಏನು ವಶಪಡಿಸಿಕೊಂಡು ಇವರನ್ನ ಈಗ ಅರೆಸ್ಟ್ ಮಾಡಿ ನಿನ್ನೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮತ್ತೆ ಏನ್ ಶಿವಂ ಅಸೋಸಿಯೇಟ್ಸ್ ಏನಿದೆ ಇದು ಅನ್ರಿಜಿಸ್ಟರ್ಡ್, RBI ರೂಲ್ಸ್ ಅನ್ನು ಫಾಲೋ ಮಾಡಿಲ್ಲ. ಯಾವ ರೂಲ್ಸ್ ಅನ್ನು ಫಾಲೋ ಮಾಡದಲ್ಲೇ ಇವನು ಅದೇಗೆ ತನ್ನ ಸಂಸ್ಥೆಯನ್ನ ನಡೆಸ್ಕೊಂಡು ಬಂದಿದೆ ಇಲ್ಲಿ ತನಕ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಒಂದೊಂದಾಗಿ ಹೊರಗಡೆ ಬರುತ್ತೆ ಏನೇನ್ ಮಾಡಿದ್ದಾರೆ ಸ್ಕ್ಯಾಮ್, ಇದರಲ್ಲಿ ಯಾರ್ಯಾರು ಒಳಗೊಂಡಿದ್ದಾರೆ ಅಥವಾ ರಾಜಕಾರಣಿಗಳೇನನ್ನ ಒಳಗೊಂಡಿದ್ದಾರ. ಇದೇ ದುಡ್ಡನ್ನ ಬಳಸಿ ಶಿವಾನಂದ್ ರಿಯಲ್ ಎಸ್ಟೇಟ್ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದ. ಇವನ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ಬನ್ನಿ. ಶಿವಾನಂದ ನೀಲಣ್ಣ ಅವರು ಬೆಳಗಾವಿ ಮೂಲದವರು. ಹಾಗೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿತ್ತು. ಏನಂತಂದ್ರೆ 2028ಕ್ಕೆ ನಾನು 224 ಕ್ಷೇತ್ರಗಳಲ್ಲಿ ಕೂಡ ಜನರನ್ನ ನಿಲ್ಲಿಸಿ ಗೆಲ್ಲಿಸಿ ನಾನು CM ಆಗ್ತೀನಿ ಅಂತ ಒಂದು ಸಭೆಯಲ್ಲಿ ಹೇಳಿದ್ರು. ಅದೇ ರೀತಿ ಇನ್ನೊಂದು ಸಭೆಯಲ್ಲಿ ನನ್ನ ಹತ್ರ 15,000 ಬಂದೂಕುದಾರಿಗಳಿದ್ದಾರೆ, ನಾನು ಯೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರೀತಿ ಎಲ್ಲ ಮಾತಾಡ್ತಾ ಇದ್ರು. ನಾನು ಕಲಿಯುಗದ ಆ ಪುರುಷ ಅಂತ ಹೇಳ್ಬಿಟ್ಟು ಇವರೆಲ್ಲ ಏನು ಬಿಲ್ಡಪ್ ಗಳನ್ನ ಕೊಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕ್ತಿದ್ರು. ಈಗ ಇವರ ಆಟ ಹೊರಗಡೆ ಬಂದಿದೆ. ಅದೇ ರೀತಿ ಏನು ಇವನ SN ಪ್ರೊಡಕ್ಷನ್ ಅನ್ನೋ ಸಿನಿಮಾ ಪ್ರೊಡಕ್ಷನ್ ಕೂಡ ಇದೆ. ಇದರಲ್ಲಿ ಚಾಂಪಿಯನ್ ಅನ್ನೋ ಮೂವಿ ಕೂಡ 2022ರಲ್ಲಿ ಮಾಡಿದ್ದಾರೆ. ಅದು ರಿಲೀಸ್ ಕೂಡ ಮಾಡಿದ್ದಾರೆ. ಯಾರಿಗೂ ಗೊತ್ತಾಗಿಲ್ಲ, ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಸರಿ ಸುಮಾರು 35,000 ಜನರಿಂದ ಹೂಡಿಕೆ ಮಾಡಿಕೊಂಡು 4,500 ಕೋಟಿ ವಂಚನೆ ಏನು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡಿದ್ದಾರೆ, ಅದೇ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ಈ ದುಡ್ಡನ್ನ ಜನರಿಗೆ ಕೊಡದೆ ವಂಚಿಸಿದ್ದಾರೆ. ಈ ಸ್ಕ್ಯಾಮು ಹೆಂಗೆ ಹೊರಗಡೆ ಬಂತಂದ್ರೆ, ಜಬುವಿಲ್ಲಾ ಅನ್ನೋ ವ್ಯಕ್ತಿ ಏನು ಬೆಳಗಾಂ DCಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ DC ಸೂಚನೆ ಮೇರೆಗೆ ಏನು ಸಹ ಆಯುಕ್ತರು ಏನಿರ್ತಾರೆ ಶ್ರವಣ್ ಕುಮಾರ್ಗೆ ಅವ್ರನ್ನ ಏನ್ ರೈಡ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡ್ ಬನ್ನಿ ಅಂತ ಕಳಿಸಿದಾಗ ಈ ಎಲ್ಲಾ ಸ್ಕ್ಯಾಮ್ಗಳು ಕೂಡ ಹೊರಗಡೆ ಬಂದಿದ್ದಾರೆ. ಸದ್ಯಕ್ಕೆ ಈಗ ಅರೆಸ್ಟ್ ಮಾಡಿದ್ದಾರೆ. ಅವನು ದೇಶದ ಜನರೆಲ್ಲ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಾನೆ. ಅದೇ ರೀತಿ ಏನು ಸಹಾಯಕ ಆಯುಕ್ತರು ಏನಿದ್ದಾರೆ ಅವರು ಕೂಡ ಈ ಕೇಸ್ ಬಗ್ಗೆ ಮಾತನಾಡಿದ್ದಾರೆ. ಅದೇ ರೀತಿ ಏನು ಬೆಳಗಾವಿ ಪೊಲೀಸ್ ಆಯುಕ್ತರು ಕೂಡ ಭೂಷಣ್ ಬೋರ್ಸೆ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. We have visited Shivabasanagar Shivam Associates and Acumen their office premises, wherein we searched their documents. We gone through their laptop also. So we found that there is a loan agreement. It cannot be called as deed. There is a paper on which they were taking hand loans from the people, and it is unsecured way of procuring the money. So it is unregulated. There is no follow-up of SEBI or RBI guidelines. So we have given a report to the Honorable Deputy Commissioner. In turn, the Honorable Deputy Commissioner has written to the government in this regard. So, and meanwhile, as per the Honorable Deputy Commissioner's direction, IRCS Cooperative Societies has lodged FIR in Malmaruti police station. So accordingly, the police officials have taken action against ಶಿವಾನಂದ ನೀಲಣ್ಣ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ.
ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಸೀಸರ್ ನಲ್ಲಿ ಏನೇನ್ ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಈ ಕೇಸ್ KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲಾಗಿದೆ. ಈ ಮೇನ್ ಓನರ್ ಮತ್ತು ಅವೊಂದು ಸಹಕಾರಿಗಳು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಸೀಸರ್ ಮಾಡೋದು. ಕೇಳಿದ್ರಲ್ಲ ವೀಕ್ಷಕರೇ, ಇವನು ಯಾವ ರೀತಿ ಸ್ಕ್ಯಾಮ್ ಮಾಡಿದ್ದ ಅಂತ. ಸದ್ಯಕ್ಕೆ ಈಗ 35,000 ಜನರು ಕೂಡ ಇವನನ್ನು ನಂಬಿ ಮಂಕಾಗಿದ್ದಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇವನು ನಾನೇ ದೊಡ್ಡ ಧೀರ ಶೂರ ಅಂತ ಎಲ್ಲ ಹೇಳ್ಕೊಂಡು ಮೆರಿತಾ ಇದ್ದ. ಏನು 224 ಕ್ಷೇತ್ರಗಳಲ್ಲೂ ನಿಲ್ಲಿಸಿ ನಾನು ಗೆದ್ದು ಬರ್ತೀನಿ, ನಾನು CM ಆಗ್ತೀನಿ, ಹಂಗೆ ನನ್ನ ಹಿಂದೆ 15,000 ಬಂದೂಕುದಾರರು ಇದ್ದಾರೆ ಅಂತೆಲ್ಲ ಹೇಳಿದ್ದಾನೆ. ಇದನ್ನೆಲ್ಲ ಕೂಡ ಪೊಲೀಸರಿಗೆ ಎನ್ಕ್ವೈರಿ ಮಾಡಿ ಈಗೇನು 4,500 ಕೋಟಿ ಏನು ಸ್ಕ್ಯಾಮ್ ಆಗಿದೆ, ಇದರಿಂದ ಯಾರ್ಯಾರು ಇದ್ದಾರೆ ಈ ಎಲ್ಲವನ್ನ ಪೊಲೀಸರು ಬಯಲಿಗೆಳಿತಾರೆ. ಬಕ್ಸ್ ಆಕ್ಟ್ 21 ಹಂಗೆ KPD ಅಂದ್ರೆ ಕರ್ನಾಟಕ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಅಂತ. ಇದರ ಅಡಿಯಲ್ಲಿ ಈಗ ಇವನು ವಿರುದ್ಧ ಕೇಸ್ ದಾಖಲಾಗಿದೆ. ಇವನು ಇವೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿದೆ. ಜನರಿಗೆ ಯಾವ ರೀತಿ ಮೋಸ ಮಾಡ್ದ, ಹಿಂಗೆ ಆನ್ಲೈನ್ ಸ್ಕ್ಯಾಮಿಂಗ್ ಹೆಂಗೆ ಇವರು ಒಬ್ಬರಿಂದ ಒಬ್ರು ಸೇರಿಸ್ಕೊಂತ ಹೋಗ್ತಿರೋದು. ಅದೇ ರೀತಿ ಏನು ಇದೇ ತಿಂಗಳ 17ನೇ ತಾರೀಕು ಕೂಡ ಏನು ಬೆಳಗಾವಿ ಸ್ವಚ್ಛ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ 25,000ರಿಂದ 35,000 ಜನರನ್ನ ಕೂಡಿಸಿ ಏನು ಅದರಿಂದ ಪ್ರಮೋಷನ್ ಅನ್ನ ತಗೊಳ್ಬೇಕು, ಇನ್ನಷ್ಟು ಜನರನ್ನ ಇನ್ವೆಸ್ಟ್ ಮಾಡಿಸ್ಬೇಕು ಅನ್ನೋದು ಏನಿತ್ತು ಅದಕ್ಕಿಂತ ಮುಂಚೆನೆ 3 ದಿನಗಳ ಮುಂಚೆನೆ ಇವನನ್ನು ಅರೆಸ್ಟ್ ಮಾಡಿ ಈಗ ಎನ್ಕ್ವೈರಿ ನಡೀತಾ ಇದೆ. ಈ ತನಿಖೆಯ ನಂತರನೇ ಈ ಎಲ್ಲ ಏನು ಸ್ಕ್ಯಾಮ್ ಗಳಿಗೆ ಉತ್ತರ ಸಿಗಲಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.